ಸ್ನೇಹಿತನೇ ಯುವತಿಗೆ ಹಿಗ್ಗಾಮುಗ್ಗ ಥಳಿಸಿದ್ದು ಮನನೊಂದ ಯುವತಿ ನೇಣಿಗೆ ಶರಣಾಗಿರುವ ಘಟನೆ ದೇವನಹಳ್ಳಿ ಪಟ್ಟಣದ ಪುಟ್ಟಪ್ಪನ ಗುಡಿಯಲ್ಲಿ ನಡೆದಿದೆ. ಪುಟ್ಟಪ್ಪನ ಬೀದಿಯಲ್ಲಿ ನಡೆದುಕೊಂಡು ಬರುತ್ತಿದ್ದ ವರ್ಷಿಣಿ ಮೇಲೆ ಅರುಣ್ ಅಲಿಯಾಸ್ ಚಾಮಿ ಅನ್ನುವವನು ಹಲ್ಲೆ ನಡೆಸಿದ್ದಾನೆ. ಬೈಕ್ನಲ್ಲಿ ಬಂದು ಅಡ್ಡಗಟ್ಟಿ ಹೊಡೆದಿದ್ದಾನೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಮನನೊಂದು ಯುವತಿ ನೇಣಿಗೆ ಶರಣಾಗಿದ್ದಾಳೆ. ಹಲ್ಲೆ ಹಿನ್ನೆಲೆ ಆರೋಪಿ ವಿರುದ್ಧ ದೇವನಹಳ್ಳಿ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿದ್ದು ಎಫ್ಐಆರ್ ದಾಖಲಾಗ್ತಿದ್ದಂತೆ ಆರೋಪಿ ಏರಿಯಾದಿಂದ ಕಾಲ್ ಕಿತ್ತಿದ್ದಾನೆ. ಸದ್ಯ ಕೂಡಲೇ ಆರೋಪಿ ಅರುಣ್ ಅಲಿಯಾಸ್ ಚಾಮಿಯನ್ನ ಬಂಧಿಸುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಉತ್ತರಿಸಿದ ಅವರು, ನನ್ನ ಮಗಳಿಗೆ ನ್ಯಾಯ ಸಿಗಬೇಕಂದ್ರೆ ಅವನಿಗೆ ಶಿಕ್ಷೆ ಆಗಬೇಕು ಎಂದು ತಂದೆ ಅಳಲು ತೋಡಿಕೊಂಡಿದ್ದಾರೆ. ಅಂದ್ರೆ ಈಗ ಇವರು ಬಡವರು ಏನು ವರ್ಷಿಣಿ ಅಂತೇನಿದೆ ಹೆಣ್ಮಗು ಸತ್ತೋಗಿದ್ದಾನೆ, ಅವರು ಭಯಸ್ಥರು, ಅವ್ರ ತಂದೆನೂ ಭಯಸ್ಥರು. ಈ ಹುಡುಗ ಅವರು ಅವ್ರ ಫ್ಯಾಮಿಲಿ ಮತ್ತು ಅವ್ರ ಕುಟುಂಬದವರು ಪ್ರಬಲವಾಗಿ ಇರೋರು. ಆಮೇಲೆ ಆ ಹುಡುಗ ಏನು ಅರುಣ್ ಅಂತಿದ್ದಾನೆ, ಆ ಹುಡುಗ ಈ ಹಿಂದೆ ಬೇರೆ ಕೊಲೆ ಕೇಸಲ್ಲಿ ಅಪರಾಧಿ ಆಗಿರ್ತಾನೆ. ಆ ಮಗುವಿಗೆ ಬಲಾತ್ಕಾರವಾಗಿ ಒತ್ತಾಯ ಮಾಡಿದ್ದಾರೆ, ನಾನು ಲವ್ ಮಾಡೋ ಅನ್ನೋ ವಿಚಾರದಲ್ಲಿ ಮಾಡು ಅಂತ. ಆ ಹುಡುಗಿ ಒಪ್ಪಿರಲ್ಲ. ಹತ್ರ ಅವ್ರ ಕುಟುಂಬ ಅವ್ರ ಮನೆ ತಾವ ಇರೋದ್ರಿಂದ ಅವರು ಬೆದರಿಸಿ ಇದು ಮಾಡಿದ್ದಾನೆ. ಆಮೇಲೆ ಆ ಹುಡುಗಿ ಒಪ್ತಾ ಇದ್ದಾಗ ಏನು ಮಾಡೋಣ, ಇವನು ಆ ಹುಡುಗಿ ಹಿಂಬಾಲಿಸ್ಕೊಂಡು ಹೊಡೆದ ಮೇಲೆ ಆಗ ಆ ಹುಡುಗಿ ಏನು ಮಾಡಿದ್ರು, ಸತ್ತೋಗಿದ್ದೆ, ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಆಮೇಲೆ ಅವ್ರ ಕುಟುಂಬದವ್ರಿಗೆಲ್ಲ ಗೊತ್ತಾದ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಪೊಲೀಸವರು. ಎಫ್ಐಆರ್ ಮಾಡಿದ್ದಾರೆ. ಎಫ್ಐಆರ್ ಮಾಡಿ 15 ದಿವಸ ಆಗಿದೆ. ಇಲ್ಲಿವರೆಗೂ ಅಪರಾಧಿನ ಬಂಧಿಸಿಲ್ಲ. ಅಪರಾಧಿ ರಾಜಾರೋಷವಾಗಿ ಎಲ್ಲ ಕಡೆ ತಿರುಗಾಡ್ಕೊಂಡಿದ್ದಾನೆ. ಇವು ಪೊಲೀಸರು ವಿಳಂಬ ಮಾಡಿಕೊಂಡು ಏನು ಮಾಡ್ತಾಯಿದ್ದಾರೆ, ಸಿಗ್ತಾ ಇಲ್ಲ. ಅದರಿಂದ ಇವರು ಶಕ್ತಿ ಇಲ್ಲದೆ ಇರೋರು, ಇವರು ನ್ಯಾಯಕ್ಕಾಗಿ ಬೇಕು ಅಂತ ಕೆಲವು ಕಡೆ ವಿಷಯ ತಿಳಿಸಿದ್ದಾರೆ. ಆದ್ರೂ ಯಾರೂ ಸ್ಪಂದಿಸಿಲ್ಲ. ಆಗ ನಾವು ನಮ್ಮ ಬಹುಜನ ಸಮಾಜ ಪಾರ್ಟಿ, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅವರು ಏನಿದ್ದೀವಿ, ಈ ದಿನ ಸಭೆ ಇತ್ತು. ಈ ಸಭೆಯಲ್ಲಿ ಅವರು ಬಂದು ನಮಗೆ ಎಲ್ಲ ವಿಚಾರವನ್ನು ತಿಳಿಸ್ತೀವಿ. ಈ ಥರ ನಮ್ಗೆ ಎಣ್ಣೆ ಆಗಿದೆ ಅಂತ ಪ್ರಶ್ನೆ ಕೊಡಿದ್ವಿ. ಅದ್ರ ಪರವಾಗಿ ನಾವು ಈಗೆಲ್ಲನೂ ಈ ಸಭೆಯಲ್ಲಿ ತೀರ್ಮಾನ ಮಾಡಿ ಮುಂದಿನ ಇವ್ರಿಗೇನ ಇವ್ರ ಕುಟುಂಬಕ್ಕೆ ಮತ್ತೆ ಅವ್ರು ಪ್ರಬಲವಾಗಿರೋದ್ರಿಂದ, ಯಾರು ಅಪರಾಧಿ ಪ್ರಬಲವಾಗಿರೋದ್ರಿಂದ ಅವ್ರ ಕುಟುಂಬ ಎಲ್ಲನೂ ಅವರಿಂದ ಭಯ ಬಿತ್ಕೊಂಡು ಬಿಟ್ಟಿದ್ದಾರೆ. ಇವರೆಲ್ಲರೂ ನಮ್ಮನ್ನು ಏನು ಮಾಡ್ತಾರೋ ಎತ್ತೋ ಅಂತ ಇವರು ಭಯದಲ್ಲಿದ್ದಾರೆ. ಆ ಭಯದಲ್ಲಿರೋದ್ರಿಂದ ಅವ್ರ ಕುಟುಂಬಕ್ಕೆ ರಕ್ಷಣೆ ಬೇಕು ಮತ್ತು ಅಪರಾಧಿನ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಪೊಲೀಸರು. ಅದಕ್ಕೋಸ್ಕರ ಅವ್ರನ್ನ ಇಮ್ಮಿಡಿಯೇಟು ಈ ಕೂಡಲೇ ಅವ್ರನ್ನ ಬಂಧಿಸ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡಬೇಕು. ಆಮೇಲೆ ಅವರು ಕುಟುಂಬದವರು ಇಂದ ಅವ್ರಿಗೆ ಪ್ರಾಣ ಬೆದರಿಕೆ ಐತೆ. ಯಾರಿಗೆ? ಆ ಹುಡುಗಿಯವರು ಕುಟುಂಬದವ್ರಿಗೆ. ಅದಕ್ಕೆ ರಕ್ಷಣೆನೇ ಬೇಕು ಅವ್ರಿಗೆ. ಪೊಲೀಸರು ಏನಾದರೂ ಒತ್ತಡಕ್ಕೆ ಮಾಡೋದು ಕ್ರಮ ಕೈಗೊಂಡಿಲ್ಲ ಅಂತನಾ? ಅಂದ್ರೆ ಈಗ 15 ದಿವಸ ಆದ್ರೆ ಎಫ್ಐಆರ್ ಅಟ್ರಾಸಿಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದೌರ್ಜನ್ಯ ಕಾಯ್ದೆಯಲ್ಲಿ ಕೇಸ್ ಬುಕ್ ಆದ್ರೂ ಇನ್ನ ಅವ್ರು ಅರೆಸ್ಟ್ ಮಾಡ್ಲಂದ್ರೆ ಇನ್ನ ಒತ್ತಡಕ್ಕೆ ಮಾಡೋದು ಅವರು ಡಿಲೇ ಮಾಡ್ತಾ ಇರೋದು. ಎಷ್ಟು ಎಫ್ಐಆರ್ ಎಷ್ಟು ದಿನ ಆಗಿದೆ ಸರ್? ಆಯ್ತು 15 ದಿನ 20 ದಿನ ಆಗಿರುತ್ತೆ. ಅಲ್ಲ, ಈಗ ರಾಜಾರೋಷ ಬೇಲ್ ಹೆಂಗ್ ಸಿಗ್ತದೆ ಸರ್? ಈಗ ಅಟ್ರಾಸಿಟಿ ಕೇಸ್ಗೆ ಎಲ್ಲಿ ಬೇಲ್ ಸಿಗ್ತದೆ? ಅರ್ಜೆಂಟ್ಗೆ ಯಾರು ಬೇಲ್ ಸಿಗೋದೇ ಇಲ್ಲ. ಅದರಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರು ಎಷ್ಟೇ ಪ್ರಬಲವಾಗಿದ್ರು, ಎಷ್ಟೇ ಇದ್ದಿದ್ರು, ಅದು ರಾಜಕೀಯ ಅಧಿಕಾರ ಇನ್ನೊಂದು ಮತ್ತು ಏನು ಇದ್ರೂ ಅವ್ರನ್ನ ಕೂಡಲೇ ಅದನ್ನ ಬಿಟ್ಟು ಪರಿಶಿಷ್ಟ ಜಾತಿ ಬಡವರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ರಕ್ಷಣೆ ಕೊಡಂಗೆ ನೆಕ್ಸ್ಟ್ ಅವ್ರಿಗೆ ನ್ಯಾಯ ಸಿಗಬೇಕು. ಗುರುವಾರ 5 ಗಂಟೆಯಲ್ಲಿ ಏನೋ ಹೊಡೆದಿದ್ದಾನೆ. ನಮ್ಗೆ ಅದು ವಿಷಯ ಗೊತ್ತಿಲ್ಲ. ಶುಕ್ರವಾರ ಮಧ್ಯಾಹ್ನ ನಾವು ಯಾರು ಇರ್ಲಿಲ್ಲ ಮನೆಯಲ್ಲಿ. ಶುಕ್ರವಾರ ಒಂದು ಮಧ್ಯಾಹ್ನ ಹಂಗೆ ನೇಣು ಹಾಕೊಂಡು ಆ ನೇಣು ಹಾಕೊಂಡ್ಮೇಲೆ ಫೋನ್ ನಾವು ನೋಡಿದ್ರೆ ಮೆಸೇಜ್ಗಳಿದ್ವು.
ಅದನ್ನ ಪೊಲೀಸ್ ಸ್ಟೇಷನ್ಗೆ ಎತ್ಕೊಂಡ್ಬಂದು ಕೊಟ್ಟದ್ಮೇಲೆ ಅವರು ಮಾಮೂಲಿ ತರ ಕಂಪ್ಲೇಂಟ್ ಅಂದ್ಬಿಟ್ಟು ಸುಮ್ಮನೆ. ನಮಗೂ ಗೊತ್ತಾಗಿಲ್ಲ. ಆಮೇಲೆ ಪಕ್ಕದಲ್ಲಿ ಯಾರೋ ವಿಡಿಯೋ ಇದು ಹೊಡೆದಿರೋ ವಿಡಿಯೋ ಇದೆ CC ಕ್ಯಾಮ್ರಾ, ಚೆಕ್ ಮಾಡಿಸ್ರಿ ಅಂದ್ರು. ಆಮೇಲೆ ಚೆಕ್ ಮಾಡ್ಸೋಣ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಅವ್ರನ್ನೇ ಕರ್ಕೊಂಡು ಹೋದ್ರು. ಡಿಪಾರ್ಟ್ಮೆಂಟ್ ಸಿಕ್ಕಿದ್ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಸಿ ಅಟ್ರಾಸಿಟಿ ಕೇಸ್ ಆಗಿ ಇವತ್ತು 15 ದಿವಸ ಆಗುತ್ತೆ. ನಾವು ಹೋದಾಗೆಲ್ಲ ಇನ್ನು 2 ದಿವಸ ಅಂತ ಹಿಡಿತೀರಿ ಅಂತ ಹೇಳ್ತಾನೆ. ಈಗ ಆರೋಪಿ ಇಲ್ಲಿ ಓಡಾಡ್ಕೊಂಡಿದ್ದಾರೆ ಅಂತ ನೀವು ಇಲ್ಲ ಹೇಳಿದ್ರಾ? ಇಲ್ಲ, ಅವನು ನಮ್ ಕಣ್ಣಿಗೆ ಏನು ಕಾಣಿಸಿಲ್ಲ. ಅವನೆಲ್ಲನ ಇದ್ರೇನು ಹಿಡಿಬೇಕು. ಇಷ್ಟ ದಿವಸ ಆಗಿದೆ FIR ಆಗಿ, ಬಿಟ್ಟು ಈ ತರ ಮಾಡೋದು. ಈಗ ಮೆಸೇಜ್ ನೀವು ನೋಡಿದಾಗ ಏನೇನಿತ್ತು ಮೆಸೇಜ್ ಅಲ್ಲಿ? ಸರ್, ವಾಯ್ಸ್ ಮೆಸೇಜ್ ಮಾತ್ರ ಮಾಡಿದ್ವಿ ನಾವು. ಅಷ್ಟು ಇದ್ರಲ್ಲಿ ನೋಡಿಲ್ಲ. ಅದ್ ನೋಡ್ಬಿಟ್ಟು ಹಂಗ್ ಕೊಟ್ರು ಪೊಲೀಸರು ಹ್ಯಾಂಡ್ ಓವರ್ ತಗೊಂಡ್ರು ಅಷ್ಟೇ ಸರ್. ನಿಮ್ಗೇನಾದ್ರು ಮಾಹಿತಿ ಇಬ್ಬರ ಮಧ್ಯೆ ಏನಾದ್ರು ನಮ್ಗೆ ಜಸ್ಟ್ ಸ್ನೇಹನ? ಸರ್, ಅವ್ರು ತೀರೋದ್ಮೇಲೆ ಆ ಮೊಬೈಲ್ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿತ್ತು. ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ. ಅವ್ರ ತಾಯಿ ಅವರು ನಿಮ್ಮ ಹತ್ರ ಏನಾದ್ರು ವಿಚಾರ ಮಾಡ್ತಾ ಇದ್ದಾರೆ? ಯಾರಿಗೂ ಹೇಳಿಲ್ಲ ಸರ್. ಈ ಹೊಡೆದಿರೋ ವಿಚಾರನೂ ಹೇಳಿಲ್ಲ ಸರ್. ಅಲ್ಲಿ ಹೊಡೆದಿರೋದು ಯಾರ್ಯಾರೋ ನೋಡಿದಾರೆ. ಅವಮಾನ ಕಾರಣಕ್ಕೆ ಬಂದು ನೇಣ. ಈಗ ಏನಾಗ್ಬೇಕು ನಿಮ್ಗೆ? ಏನು ನ್ಯಾಯ ಬೇಕು ಸರ್? ಅವನು ಶಿಕ್ಷೆ ಕೊಡ್ಬೇಕು. ನಮ್ ಕಾನೂನು ಶಿಕ್ಷೆ. ಅವನು ಈ ತರ ಯಾರ ಹೆಣ್ಮಕ್ಳ ಜೀವನದಲ್ಲೂ ಆಟ ಆಡ್ಬಾರ್ದು. ಆಗಿರೋ ಸಮಯ